ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗೋಪಾಲಪ್ಪ, ಇದನ್ನೆಲ್ಲ ಯಾವಾಗ ಮಾಡಿದ್ರಿ? ಮಕ್ಕಳಿಗೆ ಜನ್ಮ ಕೊಟ್ಟು ತಂದೆಯಾಗಿ ಯಾವ ಜವಾಬ್ದಾರಿನೂ ನೆರವೇರ್ತಿಲ್ಲ. ಈಗ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು. ಹಂಗಾಗಿ ಅದಕ್ಕೆ ಇನ್ಮ್ಯಾಗ ನೀವು ಕೆಟ್ಟಂದೆ ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಗಿರೋ ಒಳ್ಳೆ ಮನಸ್ಸಿಗೆ ನಿಮ್ಗಿಂತ ಒಳ್ಳೆ ತಂದೆ ಸಿಗಕ್ಕೆ. ನಾನು ಮನಸಾರೆ ನಿನಗೊಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕ್ಯ. ಜೀವನದಾಗ ನೀನು ಎಷ್ಟೋ ತೆಪ್ಪುಗಳು ಮಾಡಿದ್ದೆ. ಆ ತೆಪ್ಪುಗಳನ್ನೆಲ್ಲ ತಿದ್ಕೊಂಡು ಇವತ್ತು ದೊಡ್ಡ ಮನ್ಸು ಆಗ್ಬಿಟ್ಟೆ. ಸಾಕು ಪುಟ್ಟಮ್ಮಿ, ಸಾಕು. ನಿನ್ನ ಬಾಯಿನಾಗೆ ಇಂಥ ಮಾತು ಕೇಳೋ ಭಾಗ್ಯ ಸಿಕ್ತು. ಮಗಳಿಗೆ ಕನ್ಯಾದಾನ ಮಾಡೋ ಅವಕಾಶ ಸಿಕ್ತು. ಬ್ಯಾರೆ ಇನ್ನೇನು ಬೇಕು? ನಾನು ನಾಳೆ ಸತ್ರೂ ಪರವಾಗಿಲ್ಲ. ಅಯ್ಯೋ, ಇದು ಏನು ಮಾತು ಅಂತ ಬಿಡ್ತೋ ನಿಮ್ಮವಯ್ಯ. ಇನ್ನು ನಮ್ಮ ಮಗುನ ಸುಮ್ಮನ ಮಗುನ ತಾಡಿಸ್ಬೇಕಲ್ವೇ? ಹ್ಞೂ, ಅದೇ ಮತ್ತೆ. ಹೌದು ಹೌದು, ಎರಡೂ ಕೂಸನ್ನ ಎತ್ತಾಡ್ಸೋರ್ಗು ಈ ಗೋಪಾಲಮ್ಮ ಸಾಯ್ಕಿಲ್ಲ. ನಿಮಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರೋದ್ರಿಂದ ಡೆಲಿವರಿ ಟೈಮಲ್ಲಿ ಮಗುಗೆ ಜನ್ಮ ಕೊಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಆ ಮಗುನ ಅಬಾರ್ಟ್ ಮಾಡೋದೇ ಒಳ್ಳೆಯದು. ಯೋನಿದ್ರಾದ ನಮ್ಮ ಹಣೆ ಬರ ಅಲ್ಲ. ಆ ಬ್ಯಾವರ್ಸಿಗಳ ವಿರುದ್ಧ ನಾವ್ ಏನೇ ಷಡ್ಯಂತ್ರ ಮಾಡಿದ್ರು ನಾವ್ ಗೆಲ್ಲೋದಕ್ಕೆ ಆಗ್ತಿಲ್ವಲ್ಲ. ಕೊನೆಗಳ್ಗೆಲ್ಲಿ ಮದ್ವೆ ಮುರಿದು ಆ ಪುಟ್ಟಕ್ಕ ಸಾಯ್ತಾಳೆ ಅಂತ ಅನ್ಕೊಂಡಿದ್ರೆ ಮಗ್ಳಿಗ್ ಮದ್ವೆನೂ ಮಾಡಿಸಿ ಗಂಡನ ಮನೆಗೂ ಕಳಿಸ್ಬಿಟ್ಲಲ್ಲ. ಅವಳು ಮದ್ವೆ ಆಗಿದ ತಕ್ಷಣ ಅವ್ರು ಗೆದ್ರು ಅಂತ ಬೇಜಾರ್ ಆಗ್ಬೇಡಿ ರಾಜಿ ಅವ್ರೆ. ಸುಮ್ಮನ್ ಬಾಳು ಇನ್ ಮುಂದೆ ನರ್ಕ ಆಗತ್ತೆ. ಮೆಚ್ದವನ್ನೇ ಕಟ್ಕೊಂಡವಳೆ, ಇನ್ನು ಅವಳ ಜೀವನ ಹೆಂಗ್ ನರ್ಕ ಆಯ್ತದೆ? ರಾಜಿ ಅವ್ರೆ, ಸಚಿನ್ ಮೆಚ್ಚಿರೋ ಹುಡುಗ ಆಗಿರ್ಬೋದು, ಆದ್ರೆ ಅವಳು ಮುಂದೆ ಬಾಳ್ ಬದುಕ್ಬೇಕಾಗಿದ್ದು ಕೇಶವ್ ಮನೇಲಿ. ಕೇಶವ್ ಅವ್ರಿಗೆ ಮೊದ್ಲೇ ಸುಮ್ಮನ್ ಕಂಡ್ರೆ ಆಗಲ್ಲ. ಇನ್ನ ಸುಮ್ಮನ್ ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ಲ. ಆ 3 ಅಡಿ ಏನ್ ಸಾಮಾನ್ಯ ಅಲ್ಲ. ಅವ್ರ ಅವ್ವನ್ಗಿಂತ ಗಟ್ವಾಣಿ. ಬೇಕಂದ್ರೆ ಕೇಶವಪ್ಪಂಗೆ ಮಣ್ಮುಕ್ಕಿಸ್ತಾಳೆ. ಡೋಂಟ್ ವರಿ ರಾಜಿ ಅವ್ರೆ, ಮುಂದೆ ಏನ್ ಮಾಡ್ಬೇಕು ಅಂತ ಕೇಶವ್ ಅವ್ರಿಗೆ ನಾನ್ ಐಡಿಯಾ ಕೊಡ್ತೀನಿ. ನೀವು ಈ ಸುಮ್ಮನ್ ವಿಚಾರ ಬಿಟ್ಟು ಮಾಡೋ ಕೆಲ್ಸದ ಕಡೆ ಗಮನ ಕೊಡಿ. ಯಾವ ಕೆಲ್ಸ ರಾಧಾ? ಅಯ್ಯೋ, ಮರ್ತೋಗ್ಬಿಟ್ರ? ಸ್ನೇಹ ಮತ್ತೆ ಅವಳ ಮಗುನ ಕೊಲ್ಬೇಕು ಅಂತ ಹೇಳಿದ್ನಲ್ಲ. ನನಗೆ ಆ ಮದ್ವೆ ಆಗಿದ್ ಬೇಜಾರ್ನಾಗೆ ಯಾವ ಕಡೆನೂ ಗಮನನೇ ಇಲ್ಲ ರಾಧಾ. ಆದ್ರೂ ಆ ಪುಟ್ಟಕ್ಕ ಸತ್ತಿದ್ರೆ ಸಂದಾಗಿರ್ತಿತ್ತು. ಅದು ಆಗತ್ತೆ ರಾಜಿ ಅವ್ರೆ, ಆದ್ರೆ ಅದಕ್ಕೂ ಮೊದ್ಲು ಹುಟ್ತಾ ಇರೋ ಬಂಗಾರಮ್ಮನ್ನ ನೀವು ಸಾಯಿಸ್ಬೇಕು. ನೋಡಿ, ಆ ಮದ್ವೆ ಮನೇಲಂತೂ ನನ್ ಜಮ್ಮ ಎಲ್ಲಾ ಪ್ಲಾನ್ನ ಹಾಳು ಮಾಡಿದ್ಲು. ಈಗ ನಿಮ್ದೇ ಮೈದಾನ, ನೀವಾಡಿದ್ದೆ ಆಟ. ಹೇಗಿದ್ರು ಮನೇಲೇ ಇದ್ದೀರಾ, ಈಗಲೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಅದನ್ನ ಪುಟ್ಟಕ್ಕನ್ ತಲೆ ಕಟ್ಟಿ. ಮಗುನ ಹೆಂಡತಿನ ಕಳ್ಕೊಂಡು ಆ ಕಂಟಿ ಅರೆ ಹುಚ್ಚ ಆಗ್ಬೇಕು. ಸರಿ ಆಯ್ತು, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಆದ್ರೆ ಈ ಕೆಲಸ ಆದ್ಮೇಲೆ ನೀನ್ ನನ್ನ ಕೆಲಸ ಮರಿಬಾರ್ದು. ಡೋಂಟ್ ವರಿ ರಾಜಿ ಅವರೇ, ಯಾವತ್ತಿದ್ರು ಆ ಪುಟ್ಟಕ್ಕನ್ ಸಾಮ್ರಾಜ್ಯಕ್ಕೆ ನೀವೇ ಒಡ್ತಿ. ನಾನ್ ನಿಮ್ ಜೊತೆ ಇರ್ತೀನಿ. ಥ್ಯಾಂಕ್ಸ್ ರಾಧಾ. ಹಂಗೇನಾದ್ರೂ ಆದ್ರೆ ನಿನ್ ಕೈಗೆ ಚಿನ್ನದ ಕಡ್ಗನೆ ಹಾಕ್ತೀನಿ. ಸರಿ ಆಯ್ತು, ನಾನು ಹೇಳಿದ ಕೆಲಸ ಮರಿಬೇಡಿ. ಬಾಯ್.
ಸುಮಾ ಬಲ್ಗಾಲಿಟ್ಟು ಸೇರು ಒದ್ದು ಒಳಗೆ ಬಮ್ಮ ಬಾ. ನೀನೇ ಈ ಮದ್ವೆಗೆ ಒಪ್ಕೊಂಡು ನಾನು ಈ ಮನೆ ಸೊಸೆ ಆಗಲ್ಲ. ಅವ್ವ, ನಿನಗೆ ಅವಮಾನ ಆಗಿದ್ದ ಜಾಗದಲ್ಲಿ ನಾನು ಚಪ್ಪಲಿನೂ ಬಿಡಲ್ಲ. ಇನ್ನು ಸೇರ್ಬದ್ದು ಮನೆ ತುಂಬ್ತೀನೇನವ್ವ. ನನ್ಗೆ ಮದ್ವೆ ಬೇಡ. ಏನಮ್ಮ ಸುಮಾ, ಈ ಮನೆಗೆ ಸೊಸೆಯಾಗಿ ಬರಲ್ಲ ಅಂತ ಹೇಳಿದ್ದೆ, ಈಗ ಇದೇ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೆಯಾ? ರೀ ಈಗ ಯಾಕೆ ಆ ಮಾತೆಲ್ಲ? ಹಾಗಲ್ಲ ರೇವತಿ, ಸುಮಾ ಅಲ್ಲೇ ನಿಂತು ಯೋಚನೆ ಮಾಡ್ತಾ ಇದ್ದಲ್ಲ, ಅದಕ್ಕೆ ಕೇಳಿದೆ. ಸುಮಾ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ಈಗ್ಲಿಂದ ಇದು ನಿಮ್ಮ ಮನೆ. ಸಾರಿ ಮಾವ, ಅವತ್ತು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಮಾತಿಂದ ನಿಮಗೆ ನೋವಾಗಿದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಬಂದ ತಕ್ಷಣ ಯಾಕಮ್ಮ ಸಾರಿ ಕೇಳ್ತೀಯ? ಅವತ್ತಿನ ಸಂದರ್ಭ ಆಗಿತ್ತು, ಬಿಟ್ಟಾಕು. ಮಾತು ಬಂದಂಗೆ ಹಂಗೆ ಹೇಳಿರ್ತಾಳೆ ಆಟೆ. ಆದರೆ ಯಾರು ಯೋನೇ ಹೇಳಿದ್ರು ಹಣೆ ಬರ್ದಲ್ಲಿ ಬರ್ದಂಗೆ ಆಗೋದು. ಸುಮಾ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದಿರಲಿಲ್ಲ ಅಂದಿದ್ರೆ ಈ ಸೆಕ್ಷನ್ ಇನ್ಕಂಪ್ಲೀಟ್ ಆಗ್ತಿತ್ತ. ಸುಮಾ, ಈ ಮನೆ ಬೆಳಕಾಗಿ ನನ್ನ ಮಗನ ಹೆಂಡತಿಯಾಗಿ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಸೇರೊದ್ದು ಬಲ್ಗಾಲಿಟ್ಟು ಒಳಗೆ ಬಾ ಅಮ್ಮ. ಬಾ. ನನಗೆ ಸವಾಲ್ ಹಾಕ್ದೋಳು ನನ್ನ ಮನೆಯಲ್ಲಿ ನನ್ನ ಕಣ್ಮುಂದೆ ನನ್ನ ಸೊಸೆ ಆಗಿರೋದಕ್ಕೆ ಖಂಡಿತ ನಾನು ಬಿಡಲ್ಲ. ನಾನು ಇದೇ ಮೊದಲನೇಕಿತ ಈ ಮನೆನ ನೋಡ್ತಿರೋದು. ನನ್ನ ತಂಗಿ ಬಾಳೋ ಮನೆ ಸಂದಾಗಿರ್ಲಿ ಅಂತ ಅದು ಯಾವಲ್ಲ ನಾನು ಬೇಡ್ಕೊತೀನಿ. ವೆಲ್ಕಮ್ ಟು ಮೈ ವರ್ಲ್ಡ್ ಸುಮಾ. ಥ್ಯಾಂಕ್ ಯು ಸರ್.